ಈ ದಿನ ನಾವು ಧ್ಯಾನ ಮಾಡುವಂಥ ವಾಕ್ಯಗಳು ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 5 17ರಿಂದ ಇರತಕ್ಕಂಥ ವಾಕ್ಯಗಳು, 17ರಿಂದ 20ರವರೆಗೆ ಇರತಕ್ಕಂಥ ವಾಕ್ಯಗಳು. ಇಲ್ಲಿ ಯೇಸುಸ್ವಾಮಿ ಹೇಳ್ತಾರೆ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ರದ್ದು ಮಾಡಲು ನಾನು ಬಂದೆನೆಂದು ತಿಳಿಯಬೇಡಿ. ರದ್ದು ಮಾಡಲು ಅಲ್ಲ, ಅವುಗಳನ್ನು ಸಿದ್ಧಿಗೆ ತರಲು ಬಂದಿದ್ದೇನೆ. ಭೂಮಿ ಆಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರವನ್ನು ಪಾಲಿಸುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಧರ್ಮಶಾಸ್ತ್ರಿಗಳ ಹಾಗೂ ಫರಿಸಾಯರ ಧರ್ಮನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಉತ್ತಮವಾಗದ ಹೊರತು ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿರಿ ಎಂಬುದು ನಿಶ್ಚಯ. ದ ಮೋಸ್ಟ್ ಕಾಂಪ್ಲಿಕೇಟೆಡ್ ವರ್ಸ್, ತುಂಬ ಕಷ್ಟಕರವಾದ ಒಂದು ಬೋಧನೆ, ಯೇಸುವಿನ ಬೋಧನೆ. ಆಗಿದ್ದಂಥ ಯಹೂದ್ಯ ಜನರಿಗೆ ಅರ್ಥ ಆಗ್ತಾ ಇರಲಿಲ್ಲ, ಶಿಷ್ಯರಿಗಂತೂ ಏನೇನೂ ಅರ್ಥ ಆಗ್ತಾ ಇರಲಿಲ್ಲ, ಈಗಿರುವ ಕ್ರೈಸ್ತರಿಗೂ ಅರ್ಥ ಆಗ್ತಾ ಇಲ್ಲ. ಹಾಗಾದರೆ ಇದಕ್ಕೇನು ಅರ್ಥನೇ ಇಲ್ವಾ ಅಂತ ಅಲ್ಲ, ಇದಕ್ಕೆ ಪೂರ್ಣವಾದ ಅರ್ಥ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗಬೇಕಾದ್ರೆ ಖಂಡಿತವಾಗಲೂ ನಮಗೆ ಇನ್ನೂ ಕೆಲವು ವಾಕ್ಯಗಳ ಆಧಾರ ಬೇಕು. ವಾಕ್ಯಗಳ ಆಧಾರ ಬೇಕು ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಪೌಲರು ಬರೆದ ಪತ್ರಿಕೆಯಲ್ಲಿ ಇದಕ್ಕೆ ಒಂದು ಕನ್ಕ್ಲೂಷನ್ ಸಿಗುತ್ತೆ. ಇಲ್ಲಿ ಇದನ್ನು ಯಾಕೆ ಬರೆಯಲಾಗಿದೆ, ಇದನ್ನು ಯಾಕೆ ಯೇಸು ಹೇಳಿದರು, ಯೇಸು ಕ್ರಿಸ್ತರು ಬಂದಾಗ ಅವರು ಮಾಡಿದಂಥ ಕೆಲವೊಂದು ಕಾರ್ಯಗಳು ಅಥವಾ ಅವರ ಬೋಧನೆಗಳು ಅಲ್ಲಿದ್ದಂಥ ಯಹೂದ್ಯ ಜನರಿಗೆ ಅನ್ನಿಸ್ತಾ ಇದ್ದಿದ್ದು ಯಾವ ರೀತಿ ಅಂದರೆ, ಇವನು ನಮ್ಮ ಧರ್ಮಶಾಸ್ತ್ರದ ವಿರೋಧಿಯಾಗಿದ್ದಾನೆ, ನಮ್ಮ ಯಹೂದ್ಯ ಧರ್ಮಕ್ಕೆ ಇವನು ವಿರೋಧಿಯಾಗಿದ್ದಾನೆ, ಶತ್ರುವಾಗಿದ್ದಾನೆ. ಇವನು ಬಂದಿರುವುದು ನಮ್ಮ ಪೂರ್ವಜರಿಂದ ಬಂದಂಥ ಸಂಪ್ರದಾಯಗಳನ್ನು ಮತ್ತು ಧರ್ಮಶಾಸ್ತ್ರವನ್ನು ಹಾಳು ಮಾಡಲಿಕ್ಕೋಸ್ಕರ ಇವನು ಬಂದಿದ್ದಾನೆ. ಆ ರೀತಿ ಒಂದು ಆಲೋಚನೆ ಅಲ್ಲಿದ್ದಂಥ ಯಹೂದ್ಯ ಮುಖಂಡರುಗಳಿಗಿತ್ತು, ಫರಿಸಾಯರಿಗೆ, ಧರ್ಮಶಾಸ್ತ್ರಿಗಳಿಗೆಲ್ಲ ಇತ್ತು. ಯೇಸು ಕ್ರಿಸ್ತರು ಅದನ್ನು ಕ್ಲಿಯರ್ ಮಾಡ್ತಾ ಇದ್ದಾರೆ ಜೊತೆಯಲ್ಲಿದ್ದಂಥ ಶಿಷ್ಯರಿಗೆ ಮತ್ತು ಅಲ್ಲಿದ್ದಂಥ ಜನಸಮೂಹಕ್ಕೆ. ಇದರಲ್ಲಿ ಇನ್ನೊಂದಿದೆ, ಏನಂದರೆ ಯೇಸು ಬಂದ ಉದ್ದೇಶ, ದ ಪರ್ಪಸ್ ಆಫ್ ಇಸ್ ಕಮ್ಮಿಂಗ್. ಯೇಸು ಬಂದಿದ್ದು, ಅವ್ರು ಹೇಳ್ತಾರೆ, ಡು ನಾಟ್ ಥಿಂಕ್ ದಟ್ ಐ ಹ್ಯಾವ್ ಕಮ್ ಟು ಅಬಾಲಿಷ್ ದ ಲಾ ಆರ್ ದ ಪ್ರಾಫಿಟ್ಸ್. ಐ ಹ್ಯಾವ್ ಕಮ್ ನಾಟ್ ಟು ಅಬಾಲಿಷ್ ಬಟ್ ಟು ಫುಲ್ಫಿಲ್. ಯೇಸು ಕ್ರಿಸ್ತರು ಬಂದ ಕಾರಣ, ಅವರು ಈ ಭೂಮಿಗೆ ಬಂದಿದ್ದು ಶಿಲುಬೆ ಮೇಲೆ ಸಾಯಲಿಕ್ಕೆ ಅಂತ ನಮಗೆ ಗೊತ್ತು, ಪಾಪಗಳ ಪರಿಹಾರಕ್ಕೆ ಅಂತಲೂ ನಮಗೆ ಗೊತ್ತಿದೆ, ಅನೇಕರನ್ನು ದೇವರ ಮಕ್ಕಳನ್ನಾಗಿಸಲಿಕ್ಕೆ ಅಂತಲೂ ನಮಗೆ ಗೊತ್ತಿದೆ. ಇದೆಲ್ಲ ಕರೆಕ್ಟೇ. ಆದರೆ ಇದು ಕೂಡ ಇದು ನಮಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗಬೇಕು. ಇಲ್ಲದೆ ಹೋದರೆ ಈ ವಾಕ್ಯಗಳನ್ನು ಉಪಯೋಗಿಸಿ ಇಂದು ಅನೇಕರನ್ನು ಬಂಧಿಸುವಂಥ ಒಂದು ಕಾರ್ಯ ಸಭೆ ಒಳಗಡೆ ನಡೀತಾ ಇದೆ ಅಥವಾ ಕ್ರಿಶ್ಚಿಯಾನಿಟಿ ಒಳಗಡೆ ನಡೀತಾ ಇದೆ. ಇದು ಒಂದು ಡೇಂಜರಸ್ ಈವಿಲ್. ಧರ್ಮಶಾಸ್ತ್ರವನ್ನು ಬೋಧಿಸಿ ಅದರ ಮುಖಾಂತರ ಜನರನ್ನು ಬಂಧನದಲ್ಲಿಡ್ಬೋದೇ ವಿನಃ ಬಿಡುಗಡೆ ಮಾಡಲಿಕ್ಕಾಗೋದಿಲ್ಲ. ಇಲ್ಲಿ ಯೇಸು ಹೇಳ್ತಾ ಇರೋದು ಧರ್ಮಶಾಸ್ತ್ರದ ಮಹತ್ವ ಯಾವುದು, ಭೂಮಿ ಆಕಾಶಗಳು ಉಳಿದಿರುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರುವುದೇ ಹೊರತು ಅದರಲ್ಲಿ ಒಂದು ಚಿಕ್ಕ ಅಕ್ಷರವಾಗಲಿ ಚುಕ್ಕೆಯಾಗಲಿ ನಿರರ್ಥಕವಾಗದೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹೀಗಿರುವಲ್ಲಿ ಅದರ ಆಜ್ಞೆಗಳಲ್ಲಿ ಅತಿ ಚಿಕ್ಕದೊಂದನ್ನು ಮೀರುವಂತೆ ಜನರಿಗೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಅತ್ಯಲ್ಪನೆಂದು ಪರಿಗಣಿತನಾಗುವನು. ಅದು ಪಾಲಿಸುವಂತೆ ಬೋಧಿಸುವವನು ಸ್ವರ್ಗ ಸಾಮ್ರಾಜ್ಯದಲ್ಲಿ ಮಹಾತ್ಮನೆಂದು ಪರಿಗಣಿತನಾಗುವನು. ಇದು ಕರೆಕ್ಟೇ, 100% ಕರೆಕ್ಟೇ. ಆದರೆ ಇದನ್ನು ಯೇಸು ಕ್ರಿಸ್ತರು ಹೇಳ್ತಾ ಇರೋದು ಯಾರ ಬಗ್ಗೆ? ಅವ್ರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಇದನ್ನು ಅನುಸರಿಸುವವನು ಸ್ವರ್ಗದಲ್ಲಿ ಶ್ರೇಷ್ಠನಾಗಿರ್ತಾನೆ, ಪಾಲಿಸುವಂತೆ ಬೋಧಿಸುವವನು ಶ್ರೇಷ್ಠನಾಗಿರ್ತಾನೆ, ಮೀರುವವನು ಅತ್ಯಲ್ಪನಾಗಿರ್ತಾನೆ. ಅಲ್ಲಿದ್ದಂಥ ಜನರಿಗೆ ಹೇಳ್ತಾ ಇದ್ದಾರೆ, ನಾನು ಬಂದಿದ್ದು ಇದನ್ನು ಮೀರಲಿಕ್ಕಲ್ಲ, ಮೀರುವಂತೆ ಬೋಧನೆ ಮಾಡಲಿಕ್ಕಲ್ಲ,
ಇದನ್ನು ಪಾಲಿಸುವಂಥ ಜನರಿಗೆ ಬೋಧನೆ ಮಾಡಲಿಕ್ಕೆ ನಾನು ಬಂದಿದ್ದೀನಿ. ಅದಾದಮೇಲೆ 20ನೇ ವಾಕ್ಯದಲ್ಲಿ ಒಂದು ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ, ಏನಂತ. ಆದರೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ಧರ್ಮಶಾಸ್ತ್ರಿಗಳ ಹಾಗೂ ಫರಿಸಾಯರ ಧರ್ಮನಿಷ್ಠೆಗಿಂತ. ಫಾರ್ ಐ ಟೆಲ್ ಯು, ಅನ್ಲೆಸ್ ಯುವರ್ ರೈಚಸ್ನೆಸ್ ಎಕ್ಸೀಡ್ಸ್ ದಟ್ ಆಫ್ ದ ಸ್ಕ್ರೈಬ್ಸ್ ಆ್ಯಂಡ್ ಫ್ಯಾರಿಸೀಸ್, ಯು ವಿಲ್ ನೆವರ್ ಎಂಟರ್ ದ ಕಿಂಗ್ಡಮ್ ಆಫ್ ಹೆವನ್. ಲಾಕ್ ಮಾಡ್ತಾ ಇದ್ದಾರೆ. ನಿಜವಾಗಲೂ ಇಲ್ಲಿ ನಾವು ನೋಡುವಾಗ ಫರಿಸಾಯರು, ಧರ್ಮಶಾಸ್ತ್ರಿಗಳು ಈ ಧರ್ಮಶಾಸ್ತ್ರವನ್ನು ಚಾಚು ತಪ್ಪದೆ ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ಅನುಸರಿಸ್ತಾ ಇದ್ದರು. ಇನ್ನು ಸಾಧಾರಣ ಜನಕ್ಕೆ ಅಷ್ಟು ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಅಂದರೆ ಇಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಈ ಧರ್ಮಶಾಸ್ತ್ರಿಗಳು ಮತ್ತು ಫರಿಸಾಯರು ಏನು ಧರ್ಮಶಾಸ್ತ್ರವನ್ನು ಅನುಸರಿಸ್ತಾರೋ ಅದಕ್ಕಿಂತನೂ ನಿಮ್ಮ ಒಂದು ನೀತಿ ಹೆಚ್ಚಾಗದೆ ಹೋದರೆ ನೀವು ಸ್ವರ್ಗಕ್ಕೆ ಬರೋದಿಲ್ಲ ಅಂತ. ಟೋಟಲ್ ಕನ್ಫ್ಯೂಷನ್. ನಿಮಗೆ ಯಾವ ರೀತಿ ಇದು ಕೇಳಿಸ್ಕೊಳ್ಳುವಾಗ ಕನ್ಫ್ಯೂಷನ್ ಆಗ್ತಾ ಇದೆಯೋ, ಅಂದು ಯೇಸುಸ್ವಾಮಿ ಶಿಷ್ಯರಿಗೂ ಅಲ್ಲಿದ್ದಂಥ ಜನರಿಗೂ ಇದನ್ನು ಓದುವಾಗ ಅಥವಾ ಇದನ್ನು ಕೇಳಿಸ್ಕೊಂಡ ತಕ್ಷಣ ಅವರಿಗೂ ಟೋಟಲ್ ಕನ್ಫ್ಯೂಷನ್ ಆಗಿರುತ್ತೆ. ಹಾಗಾದರೆ ನಾವು ಸ್ವರ್ಗಕ್ಕೆ ಹೋಗೋದು ಹೇಗೆ? ಧರ್ಮಶಾಸ್ತ್ರಿಗಳು ಫರಿಸಾಯರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದು ನಾವು ನಂಬ್ಕೊಂಡಿದ್ವಿ. ಹೇಗೆ ಅಂದರೆ ಅವರು ಧರ್ಮಶಾಸ್ತ್ರವನ್ನು ಅನುಸರಿಸ್ತಾ ಇದ್ದಾರೆ, ನಮಗಾಗ್ತಾ ಇಲ್ಲ, ಅವರೇನೋ ಮಾಡ್ತಾ ಇದ್ದಾರೆ, ಕಷ್ಟಪಡ್ತಾ ಇದ್ದಾರೆ, ಹೋಗ್ಬೋದು. ಆದರೆ ನೀನು ಹೇಳ್ತಾ ಇದೆಯಾ ಅವ್ರಿಗಿಂತನೂ ಹೆಚ್ಚಾಗಿ ನಾವು ಇದನ್ನು ಅನುಸರಿಸೋರಾಗಬೇಕಂತೆ, ಅವ್ರಿಗಿಂತ ಹೆಚ್ಚು ನೀತಿವಂತರಾಗಬೇಕು ನಾವೀಗ, ಇಲ್ಲದಿದ್ದರೆ ಸ್ವರ್ಗನೇ ಇಲ್ಲ ಅಂತೆ. ಹಾಗಾದರೆ ನಮ್ಮ ಕತೆ, ನಮಗೆ ಸ್ವರ್ಗ ಇಲ್ವಾ ಹಾಗಾದರೆ ಅನ್ನೋದೊಂದು ಪ್ರಶ್ನೆ ಇಲ್ಲಿ ಖಂಡಿತವಾಗಲೂ ಬಂದೇ ಬರುತ್ತೆ. ಆದರೆ ಇದಕ್ಕೆ ಉತ್ತರ ಇದೆಯಾ ಕೇಳಿದರೆ ಖಂಡಿತವಾಗಲೂ ಉತ್ತರ ಇದೆ, ಖಂಡಿತವಾಗಲೂ ಉತ್ತರ ಇದೆ. ನೋಡಿ ಇಲ್ಲಿ ಫಸ್ಟ್ 17 ವರ್ಸ್ ತುಂಬ ಇಂಪಾರ್ಟೆಂಟ್. ಡು ನಾಟ್ ಥಿಂಕ್ ದಟ್ ಐ ಹ್ಯಾವ್ ಕಮ್ ಟು ಅಬಾಲಿಷ್ ದ ಲಾ ಆರ್ ದ ಪ್ರಾಫಿಟ್ಸ್, ಐ ಹ್ಯಾವ್ ಕಮ್ ನಾಟ್ ಟು ಅಬಾಲಿಷ್ ಬಟ್ ಟು ಫುಲ್ಫಿಲ್. ನಾನು ಅದನ್ನು ನೆರವೇರಿಸಲಿಕ್ಕಾಗಿ ಬಂದಿದ್ದೀನಿ ಅಂತ ಯೇಸು ಹೇಳ್ತಾರೆ. ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 10ರಲ್ಲಿ 4ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ. ರೋಮನ್ಸ್ 10:4. For Christ is the end of the law, so that there may be righteousness for everyone who believes. ಯೇಸು ಕ್ರಿಸ್ತರು ಧರ್ಮಶಾಸ್ತ್ರ ಇತಿಗೊಳಿಸಿದರು. ದೇವರಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬನಿಗೂ ಆ ಸತ್ಸಂಬಂಧವು ದೊರಕುವಂತೆ. ಯಾವ ಸತ್ಸಂಬಂಧ? ಆ ಸತ್ಸಂಬಂಧ ಅಂತ ಇದೆಯಲ್ಲ, ಯಾವುದದು? ಯಾವುದು ಗೊತ್ತಾ? 5:20 ಹೇಳ್ತಾರಲ್ವ, ರೈಚಸ್ನೆಸ್ ವಿಚ್ ಎಕ್ಸೀಡ್ಸ್ ಫ್ರಮ್ ದ ರೈಚಸ್ನೆಸ್ ಆಫ್ ಫಾರಿಸೀಸ್ ಆ್ಯಂಡ್ ಸ್ಕ್ರೈಬ್ಸ್ ವಿಚ್ ವಿಲ್ ಟೇಕ್ ಯು ಟು ಹೆವನ್. ನಿನ್ನನ್ನು ಸ್ವರ್ಗರಾಜ್ಯಕ್ಕೆ ಕೊಂಡೊಯ್ಯುವಂಥ ಒಂದು ನೀತಿ, ಫರಿಸಾಯರ ಮತ್ತು ಧರ್ಮಶಾಸ್ತ್ರಿಗಳ ನೀತಿಗಿಂತ ಮಿಗಿಲಾದ ಒಂದು ನೀತಿ ಇದೆಯಲ್ವಾ, ನಿನ್ನನ್ನು ಪರಲೋಕ ರಾಜ್ಯಕ್ಕೆ ಕೊಂಡೊಯ್ಯುವಂಥ ನೀತಿ. ಇದು ನಿಮ್ಗೆ ಅರ್ಥ ಆಗಬೇಕಾಯ್ತಾ? ಇದು ಅರ್ಥ ಆಗದಿದ್ದರೆ ಅರ್ಥ ಆಗೋ ತನಕ ಏನಾದರೂ ಕಷ್ಟ ಪಡಬೇಕು, ಇಲ್ಲಾಂದರೆ ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ. ಎಲ್ಲ ಧರ್ಮಶಾಸ್ತ್ರನೂ ಅನುಸರಿಸ್ತೀರಿ, ಆದರೆ ಸ್ವರ್ಗಕ್ಕೆ ಹೋಗೋಕೆ ಆಗೋದು ಇಲ್ಲ. ಎಸ್, ಇದು ಅರ್ಥ ಮಾಡ್ಕೋಬೇಕಂದ್ರೆ ಬೈಬಲ್ ಓದಬೇಕು, ಚೆನ್ನಾಗಿ ಓದಬೇಕು, ಕೇಳಿ ಆದರೂ ತಿಳ್ಕೋಬೇಕು, ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು. ನಿಮಗೆ ಏನೋ ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ, ಸರಿಯಾದ ರೀತಿಯಲ್ಲಿ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಇಲ್ಲಾಂದರೆ ಈ ಲೋಕದ ಎಷ್ಟೋ ಧರ್ಮಶಾಸ್ತ್ರಿಗಳಿದ್ದಾರೆ, ಫರಿಸಾಯರು ಇದ್ದಾರೆ. ಎಲ್ಲಿದ್ದಾರೆ? ಸಭೆ ಒಳಗಡೆನೇ ಇದ್ದಾರೆ. ಯಾವ ಸಭೆಯಲ್ಲಿದ್ದಾರೆ? ಎಲ್ಲ ಸಭೆಗಳಲ್ಲೂ ಇದ್ದಾರೆ. ಈ ಫರಿಸಾಯ ಮನೋಭಾವನೆ ಇರ್ತಕ್ಕಂಥ ಲೀಡರ್ಸ್ಗಳು, ಸದ್ದುಕಾಯರ ಥರ ಇರ್ತಕ್ಕಂಥವ್ರು ಈ ಪ್ರಪಂಚದಲ್ಲಿದ್ದಾರೆ. ಇವರು ನಮ್ಮನ್ನು ಅನೇಕ ರೀತಿಯ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ರೀತಿಯ ನಿಯಮಗಳಿಂದ ಬಂಧಿಸಿ ಗುಲಾಮತನದಲ್ಲಿ ಇಟ್ಕೊಂಡಿರ್ತಾರೆ. ಯೇಸು ಕ್ರಿಸ್ತರು ಬಂದಿದ್ದು ಒಂದು ಕಾರಣ ಏನು ಗೊತ್ತಾ? ಈ ಗುಲಾಮತನದ ನೊಗದಿಂದ, ಎಫೆಸ ಗಲಾತ್ಯ 5ರಲ್ಲಿ ಹೇಳ್ತಾರಲ್ವ, ಇದರಿಂದ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ. ಈ ಧರ್ಮಶಾಸ್ತ್ರ ಅನ್ನೋದು ಪೌಲರು ಹೇಳ್ತಾರೆ, ಇದೊಂದು ಗುಲಾಮತನದ ನೊಗ, ಯೋಕ್ ಆಫ್ ಸ್ಲೇವರಿ. ಲಾ ಅನ್ನೋದಿದೆಯಲ್ವಾ, ಇಟ್ಸ್ ಎ ಯೋಕ್ ಆಫ್ ಸ್ಲೇವರಿ. ಯು ಕ್ಯಾನ್ ನೆವರ್ ಸರ್ವ್ ದ ಲಾರ್ಡ್, ಯು ಕ್ಯಾನ್ ಓನ್ಲಿ ಸರ್ವ್ ದ ಪೀಪಲ್.
ಯು ಕೆನಾಟ್ ಸರ್ವ್ ದ ಲಾರ್ಡ್. ಯಾರೆಲ್ಲ ಈ ಗುಲಾಮತನದಲ್ಲಿದ್ದಾರೋ ಅವರಿಗೆ ದೇವರ ಸೇವೆ ಮಾಡಲಿಕ್ಕಾಗೋದಿಲ್ಲ, ಕ್ರಿಸ್ತನನ್ನು ಸೇವಿಸಲಿಕ್ಕಾಗೋದಿಲ್ಲ. ಕ್ರಿಶ್ಚಿಯನ್ಸೇ ಚರ್ಚಿಗೆ ಹೋಗ್ಬೋದು ನೇಮದ ಪ್ರಕಾರ, ಪ್ರಾರ್ಥನೆ ಮಾಡ್ಬೋದು ನೇಮದ ಪ್ರಕಾರ, ಬೈಬಲ್ ಓದ್ಬೋದು ನೇಮದ ಪ್ರಕಾರ. ಎಲ್ಲದಕ್ಕೊಂದು ನಿಯಮ ಇದೆ ಅಲ್ವಾ? ಅದೇನು ಹೇಳುತ್ತೆ ವಾಕ್ಯ? ಫಾರ್ ಫ್ರೀಡಮ್ ಕ್ರೈಸ್ಟ್ ಹ್ಯಾಸ್ ಸೆಟ್ ಅಸ್ ಫ್ರೀ, ಸ್ಟ್ಯಾಂಡ್ ಫರ್ಮ್ ದೇರ್ ಫೋರ್ ಆ್ಯಂಡ್ ಡು ನಾಟ್ ಸಬ್ಮಿಟ್ ಅಗೇನ್ ಟು ದ ಯೋಕ್ ಆಫ್ ಸ್ಲೇವರಿ. ನಾವು ಮುಕ್ತ ಸ್ವಾತಂತ್ರ್ಯದಿಂದ ಬಾಳಬೇಕೆಂದು ಕ್ರಿಸ್ತ ಯೇಸು ನಮ್ಮನ್ನು ಬಿಡುಗಡೆ ಮಾಡಿದರು, ಆದ್ದರಿಂದ ದೃಢವಾಗಿರಿ, ಗುಲಾಮಗಿರಿಯ ನೊಗಕ್ಕೆ ಪುನಃ ಕೊರಳನ್ನು ಒಡ್ಡದಿರಿ. ಇಲ್ಲಿ ಹೇಳಿರ್ತಕ್ಕಂಥದ್ದು ಯಾವ ಗುಲಾಮಗಿರಿಯ ನೊಗ? ನಾಟ್ ಅಬೌಟ್ ಸಿನ್, ಪಾಪದ ಬಗ್ಗೆ ಅಲ್ಲ. ಪಾಪದ ಬಗ್ಗೆ ಹೇಳಿದ್ದಾರೆ 13ನೇ ವಾಕ್ಯದಲ್ಲಿ. ಸೊ ಇಲ್ಲಿ ಹೇಳಿರೋದು ಪಾಪದ ಬಗ್ಗೆ ಅಲ್ಲ, ಇಲ್ಲಿ ಹೇಳಿರ್ತಕ್ಕಂಥದ್ದು ಲಾ, ಧರ್ಮಶಾಸ್ತ್ರ. ನೋಡಿ, ಪೌಲರು ಹೇಳ್ತಾರೆ ಧರ್ಮಶಾಸ್ತ್ರ ಕೆಟ್ಟದ್ದಲ್ಲ, ಧರ್ಮಶಾಸ್ತ್ರ ಒಳ್ಳೆಯದೇ. ಆದರೆ ಆ ಧರ್ಮಶಾಸ್ತ್ರಕ್ಕೆ ನಮ್ಮನ್ನು ಪಾಪದಿಂದ ಹೊರಗಡೆ ಕರ್ಕೊಂಡು ಬರಲಿಕ್ಕೆ ಪವರ್ ಇಲ್ಲ. ಪಾಪದಿಂದ ಹೊರಗಡೆ ಕರ್ಕೊಂಡು ಬರಲಿಕ್ಕೆ ಬೇಕಾದ ಪವರ್ ಇಲ್ಲ ಅದಕ್ಕೆ. ಹಾಗಾದರೆ ಧರ್ಮಶಾಸ್ತ್ರ ಏನು ಒಳ್ಳೆಯದು? ಯಾವ ಲೆಕ್ಕದಲ್ಲಿ ಒಳ್ಳೆಯದು? ಯಾವ ರೀತಿಯಲ್ಲಿ ಒಳ್ಳೇದು ಮಾಡುತ್ತೆ ನಮಗೆ? ಧರ್ಮಶಾಸ್ತ್ರ ನಮ್ಮ ಒಂದು ಹೀನ ಸ್ಥಿತಿಯನ್ನು ತೋರಿಸ್ಕೊಡುತ್ತೆ. ಲಾ ನಮಗೆ ಏನು ತೋರಿಸ್ಕೊಡುತ್ತೆ ಕೇಳಿದರೆ, ನಮ್ಮ ಒಂದು ಹೀನ ಸ್ಥಿತಿ, ಡಿಪ್ರಾವಿಟಿ ಆಫ್ ಮ್ಯಾನ್. ಇದನ್ನು ತೋರಿಸ್ಕೊಡೋದು ಯಾರು? ಲಾ ಥರ ಸ್ಕ್ಯಾನಿಂಗ್ ಮಿಷಿನ್ ಥರ. ಇದು ಸ್ಕ್ಯಾನ್ ಮಾಡಿ 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 ನಿನ್ನ ಬಾಡಿಯಲ್ಲಿ ಏನೆಲ್ಲ ಕಾಯಿಲೆ ಇದೆ ಅಂತ ರಿಪೋರ್ಟ್ ಕೊಡುತ್ತೆ. ಇಟ್ ಈಸ್ ಗುಡ್ ದಟ್ ಇಟ್ ಈಸ್ ಶೋಯಿಂಗ್ ದ ರಿಪೋರ್ಟ್ ಸೊ ದಟ್ ಯು ಕ್ಯಾನ್ ಗೋ ಟು ದ ಡಾಕ್ಟರ್ ಹೂ ಈಸ್ ಕ್ರೈಸ್ಟ್ ಆ್ಯಂಡ್ ಗೆಟ್ ದ ಟ್ರೀಟ್ಮೆಂಟ್ ಅಲ್ವಾ? ಸೊ ಈ ಧರ್ಮಶಾಸ್ತ್ರ ಇಲ್ಲೇ ಇದ್ದಿದ್ರೆ ಪಾಪ ಪ್ರಜ್ಞೆನೇ ಬರ್ತಾ ಇರಲಿಲ್ಲ. ಬೈಬಲ್ನಲ್ಲಿ ಯಾಕೆ ಈ ಧರ್ಮಶಾಸ್ತ್ರ ಇವತ್ತು ಇಟ್ಟಿದ್ದಾರೆ ಅಂದರೆ, ನಾವು ಕ್ರಿಸ್ತನ ಬಳಿಗೆ ಹೋಗಿ ರಕ್ಷಣೆ ಪಡ್ಕೊಳ್ಳಿಕ್ಕೆ. ಧರ್ಮಶಾಸ್ತ್ರ ಪಾಲಿಸಿ ರಕ್ಷಣೆ ಪಡ್ಕೊಳ್ಳಿಕ್ಕಲ್ಲ. ಆ ರೀತಿ ಒಂದು ರಕ್ಷಣೆ ಅನ್ನೋದಿಲ್ಲ. ಧರ್ಮಶಾಸ್ತ್ರ ಪಾಲನೆಯಿಂದ ನಮಗೆ ರಕ್ಷಣೆ ಅನ್ನೋದಿಲ್ಲ. ಇದನ್ನು ಪೌಲರು ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಾಕ್ಯ. ಇವತ್ತಿನ ಮುಂಜಾನೆ ಮನ್ನ ಸ್ವಲ್ಪ ನಿಮಗೆ ಈ ಕೆಲವರಿಗೆ ಉಪ್ಪಿಟ್ಟು ಸಿಕ್ಕಿದಾಗ ಸ್ವಲ್ಪ ಕಷ್ಟಪಟ್ಟು ತಿಂತಾರೆ, ಗಟ್ಟಿ, ಅದು ಸ್ವಲ್ಪ ಗಟ್ಟಿ ಫುಡ್ಡು, ಪರವಾಗಿಲ್ಲ, ಸ್ವಲ್ಪ ಥಿಂಕ್ ಮಾಡಬೇಕು. ಯಾವಾಗಲೂ ನಮಗೆ ಇಷ್ಟವಾದ ಫುಡ್ಡೇ ಸಿಕ್ಬಿಟ್ರೆ ಹೇಗೆ ಅಲ್ವಾ? ಸೊ ಕೆಲವು ಟೈಮ್ ನಮಗೆ ಒಳ್ಳೆಯದಾಗೋದು ಇಂಥದ್ದೇ, ಇಷ್ಟ ಆಗೋದು ಕೆಲವು ಟೈಮ್ ಒಳ್ಳೆಯದಾಗೋದಿಲ್ಲ. ಬಟ್ ಈ ಕಷ್ಟಕರವಾದದ್ದು ಖಂಡಿತವಾಗ್ಲೂ ನಿಮಗೆ ಅರ್ಥ ಆದರೆ ತುಂಬ ಒಳ್ಳೆಯದಾಗುತ್ತೆ. ಯು ಕ್ಯಾನ್ ರಿಜಾಯ್ಸ್ ಇನ್ ದ ಲಾರ್ಡ್, ಯು ಕ್ಯಾನ್ ಲೀಡ್ ಎ ಟ್ರೂ ಕ್ರಿಶ್ಚಿಯನ್ ಲೈಫ್. ಓಕೆ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 9ನೇ ವಾಕ್ಯ 8 ಮತ್ತು 9. ಅಲ್ಲಿ ಪೌಲರು ಹೇಳ್ತಾರೆ, ಧರ್ಮಶಾಸ್ತ್ರದ ಪಾಲನೆಯಿಂದ ದೊರಕುವ ನನ್ನದೇ ಎಂದು ಹೇಳಿಕೊಳ್ಳಬಹುದಾದ ಯಾವ ಸತ್ಸಂಬಂಧವೂ ನನಗೆ ಇಲ್ಲ. ಹಾಗಾದರೆ ಈಗೇನಿದೆ? ಪ್ರತಿಯಾಗಿ ನಾನು ಯೇಸು ಕ್ರಿಸ್ತನಲ್ಲಿಟ್ಟಿರುವ ವಿಶ್ವಾಸದ ಪ್ರಯುಕ್ತ ದೇವರೊಂದಿಗೆ ಸರಿಯಾದ ಸತ್ಸಂಬಂಧವನ್ನು ಹೊಂದಿದ್ದೇನೆ. ಈ ಸಂಬಂಧವು ದೇವರು ನನಗೆ ದಯಪಾಲಿಸಿರುವ ಅನುಗ್ರಹ, ನನ್ನ ವಿಶ್ವಾಸದ ಆಧಾರದ ಮೇಲೆ ಅವರೇ ನೀಡಿರುವ ಕೃಪಾವರ. And be found in him, not having a righteousness of my own that comes from the law, but one that comes through faith in Christ Jesus. ಹಾಗಾದರೆ 2 ರೀತಿಯ ನೀತಿ ಇದೆ. 2 righteousness. ಒಂದು righteousness comes from the law, which will not take you to heaven. Another righteousness by faith in Christ Jesus, which will take you to heaven. ಪೌಲರು ಹೇಳ್ತಾರೆ, ನಾನು ಧರ್ಮಶಾಸ್ತ್ರದ ಪಾಲನೆಯಲ್ಲಿ ನಿಷ್ಠಾವಂತನು. ನಾನೆಲ್ಲ ಧರ್ಮಶಾಸ್ತ್ರವನ್ನು ಅನುಸರಿಸಿದೆ, ಆದರೆ ಅದು ನನ್ನನ್ನು ನೀತಿವಂತನಾಗಿ ಮಾಡಲಿಲ್ಲ. ಕಾರಣ ಏನು ಅಂತ ನೀವು ಕೇಳೋದಾದರೆ, ಧರ್ಮಶಾಸ್ತ್ರ ನಮ್ಮ ಎಕ್ಸ್ಟರ್ನಲ್ ಮಾತ್ರ ಕೆಲಸ ಮಾಡುತ್ತೆ, ಇಂಟರ್ನಲ್ ಏನು ಮಾಡೋದಿಲ್ಲ. ನಮ್ಮ ಒಳಗಡೆ ಇದು ಕೆಲಸ ಮಾಡೋದಿಲ್ಲ, ಹೊರಗಡೆ ಮಾತ್ರ ಕೆಲಸ ಮಾಡುತ್ತೆ, ಬಾಹ್ಯವಾಗಿ. ಆದರೆ ಅಂತರಂಗದಲ್ಲಿ ಏನೂ ಕೆಲಸಕ್ಕೆ ಬರೋದಿಲ್ಲ. ಆದರೆ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸ ಅಥವಾ ಶುಭ ಸಂದೇಶ, ಥ್ರೂ ದ ಗಾಸ್ಪೆಲ್, ವೆನ್ ಐ ಬಿಲೀವ್ ಇನ್ ಕ್ರೈಸ್ಟ್, ಆಗೇನಾಗುತ್ತೆ? ಆ ವಿಶ್ವಾಸದ ಮುಖಾಂತರ ನನಗೆ ಒಂದು ನೀತೀಕರಣ ಸಿಗುತ್ತೆ. ಅದು ನನ್ನ ಒಳಗಡೆ ಕೆಲಸ ಮಾಡುತ್ತೆ. ದೇವರು ನೋಡೋದು ಹೃದಯವನ್ನು, ದೇವರು ನೋಡೋದು ಹೊರಗಡೆ ಆ್ಯಕ್ಟಿವಿಟಿ ಅಲ್ಲ,
ಒಳಗಡೆ ಏನು ಆ್ಯಕ್ಟ್ ಆಗಿದೆ ಅಂತ. ಒಳಗಡೆ ಆ್ಯಕ್ಟ್ ಆಗಬೇಕಾದ್ರೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡಬೇಕು. ಈ ವಿಶ್ವಾಸಕ್ಕೆ ಧರ್ಮಶಾಸ್ತ್ರ ಏನಾದರೂ ಅವಶ್ಯಕತೆ ಇದೆಯಾ ಕೇಳಿದರೆ ಖಂಡಿತವಾಗ್ಲೂ ಬೇಕಾಗಿಲ್ಲ. ಅದನ್ನು ಪೌಲರು ಹೇಳ್ತಾರೆ. ರೋಮನರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಹೇಳ್ತಾರೆ. ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರ್ಬೋದು, ವಾಕ್ಯ ಆ ಕಡೆ ಓಡೋದ್ರಿಂದ ಇದು ಕನ್ಫ್ಯೂಷನ್ ಆಗಬೇಕು ಅಂತಲೇ ನಾನು ಹೇಳ್ತಾ ಇರೋದು. ಯಾಕಂದರೆ ಹಾಗಾದರೂ ನೀವು ಹುಡುಕಿ ಕಂಡುಹಿಡಿದಿದ್ದು ಏನು ಅಂತ ಅರ್ಥ ಮಾಡಿಕೊಂಡು ರಕ್ಷಣೆ ಪಡ್ಕೋಬೇಕು. ಅಲ್ಟಿಮೇಟ್ಲಿ ದ ಪರ್ಪಸ್ ಆಫ್ ದಿಸ್ ಮುಂಜಾನೆ ಮನ್ನ ಈಸ್ ಯುವರ್ ಸಾಲ್ವೇಷನ್, ಸ್ಯಾಂಕ್ಟಿಫಿಕೇಷನ್, ಗ್ಲೋರಿಫಿಕೇಷನ್. ಇಷ್ಟು ಬಿಟ್ಟು ಬೇರೆ ಏನೂ ಇಲ್ಲ. ಇಷ್ಟಾಗದೇ ಇದ್ದರೆ ನೀವು ಬಂದು ಪ್ರತಿ ಮುಂಜಾನೆ ವಾಕ್ಯ ಕೇಳಿಸ್ಕೊಂಡು ಇವತ್ತು ಒಳ್ಳೆ ವಾಕ್ಯ ಸಿಕ್ತು, ಕೆಲಸಕ್ಕೆ ಹೋಗ್ತೀನಿ, ಚೆನ್ನಾಗಿ ಆರಾಮಾಗಿ ಕೆಲಸ ಮಾಡ್ಕೊಂಡು ಬರ್ತೀನಿ. ಇದು ಆರಾಮಾಗಿ ಕೆಲಸ ಮಾಡಲಿಕ್ಕಿರುವ ಒಂದು ಮುಂಜಾನೆ ಮನ್ನ ಅಲ್ಲ. ಯಾವ ಮುಂಜಾನೆ ಮನ್ನನೂ ಅದಕ್ಕಲ್ಲ. ನೀವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸ್ಲಿಕ್ಕಾಗಬೇಕು. ಆ ಒಂದು ಪವಿತ್ರೀಕರಣದ ಜೀವನ ಜೀವಿಸ್ಲಿಕ್ಕಾಗಬೇಕು. ಆ ಮಹತ್ವೀಕರಣದ ಜೀವಿತಕ್ಕೆ ಹೋಗ್ಲಿಕ್ಕಾಗಬೇಕು. ಆ ಹೋಪಲ್ಲಿ ಬದುಕಲಿಕ್ಕಾಗಬೇಕು. ದಟ್ಸ್ ದ ರೀಸನ್ ಆಲ್ ದ ಪ್ರೋಗ್ರಾಮ್ಸ್. ಓಕೆ, ರೋಮನ್ಸ್ 3:21 ಎರಡು ಓದೋಣ. ಫಾರ್ ನೋ ಹ್ಯೂಮನ್ ಬೀಯಿಂಗ್ ವಿಲ್ ಬಿ ಜಸ್ಟಿಫೈಡ್ ಇನ್ ಹಿಸ್ ಸೈಟ್ ಬೈ ಡೀಡ್ಸ್ ಪ್ರಿಸ್ಕ್ರೈಬ್ಡ್ ಬೈ ದ ಲಾ. ಇದು ಕೇಳಿಸ್ಕೊಳ್ಳುವಾಗ ಏನು ಅನಿಸುತ್ತೆ, ಕೆಲವು ಟೈಮ್ ನಮಗೆ ಯೇಸು ಕ್ರಿಸ್ತರಿಗೂ ಪೌಲರಿಗೂ ವಿರೋಧ ಇರೋ ಥರ ಅನಿಸುತ್ತೆ. ಕಾಂಟ್ರಡಿಕ್ಟಿಂಗ್ ಜೀಸಸ್ ಆ್ಯಂಡ್ ಪಾಲ್, ಮ್ಯಾಥ್ಯೂ 5 ಆ್ಯಂಡ್ ಪಾಲ್ ಅನಿಸುತ್ತೆ. ಆ ಥರ ನಿಮ್ಮ ಸ್ವಂತ ಬುದ್ಧಿಯಲ್ಲಿ ಆಲೋಚನೆ ಮಾಡಿದರೆ, ಇನ್ ಎ ಲೀಗಲಿಸ್ಟಿಕ್ ವೇ ಇಫ್ ಯು ಥಿಂಕ್ ಯು ಫೈಂಡ್ ಫಾಲ್ಟ್ ಇನ್ ಪಾಲ್. ಅಂದರೆ ನೀವು ಕ್ರಿಸ್ತ ಯೇಸುವಿನ ಮನೋಭಾವನೆಯಲ್ಲಿ ಆಲೋಚನೆ ಮಾಡಿದರೆ, ಇಫ್ ಯು ಟೇಕ್ ಇಟ್ ಇನ್ ದ ಮೈಂಡ್ ಆಫ್ ಕ್ರೈಸ್ಟ್, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಟ್ರೂತ್ ಆ್ಯಂಡ್ ದ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ನಿಮಗೆ ಸತ್ಯ ಅರಿವಾಗುತ್ತೆ, ಸತ್ಯ ನಿಮಗೆ ಸ್ವಾತಂತ್ರ್ಯ ಕೊಡುತ್ತೆ. ಯಾಕೆಂದರೆ ಇವತ್ತು ಆ ರೀತಿ ಕೆಲವೊಂದು ವಾಕ್ಯಗಳು, ಯಾವುದು ಮ್ಯಾಥ್ಯೂ 5 ಯೇಸು ಹೇಳಿದಾರಲ್ಲ 19 ವರ್ಸ್, ಆ ವಾಕ್ಯಗಳನ್ನ ಇಟ್ಟುಕೊಂಡು ಎಷ್ಟೋ ಜನ ಬಂಧಿಸ್ತಾ ಇದ್ದಾರೆ. ನೀವು ಧರ್ಮಶಾಸ್ತ್ರ ಅನುಸರಿಸಬೇಕು, ಧರ್ಮಶಾಸ್ತ್ರದ ಬೋಧನೆಗಳಿಗೆ ಕಿವಿ ಕೊಡಬೇಕು, ದೇವರೇ ಯೇಸುನೇ ಹೇಳಿದ್ದಾರೆ, ಇದನ್ನು ಬೋಧಿಸುವವನು ಧನ್ಯನು, ಸ್ವರ್ಗದಲ್ಲಿ ಶ್ರೇಷ್ಠನು. ಹಾಗೆಲ್ಲ ಇದು ಯಾರ ಬಗ್ಗೆ ಹೇಳಿದ್ದು? ಯೇಸು ಬಗ್ಗೆ ಹೇಳಿರೋದು. ಅವರು ಬಂದಿದ್ದು ಧರ್ಮಶಾಸ್ತ್ರವನ್ನು ಹಾಳು ಮಾಡಲಿಕ್ಕಲ್ಲ, ಫುಲ್ಫಿಲ್ ಮಾಡಲಿಕ್ಕೆ. ಅದರಿಂದ ಆ ಥರ ತಿಳ್ಕೊಬೇಡಿ ಅಂತ ಹೇಳಿ ಮುಂದೆ ಎಕ್ಸ್ಪ್ಲೈನ್ ಮಾಡಿ ಲಾಸ್ಟಿಗೆ ಒಂದು ಕನ್ಕ್ಲೂಡಿಂಗ್ ವರ್ಡ್ ಕೊಡ್ತಾ ಇದ್ದಾರೆ. ಅದು ನಾನು ನಿಮಗೆ ಹೇಳ್ತೀನಿ, ನಿಮ್ಮ ಒಂದು ನೀತಿ ಫರಿಸಾಯರ ಧರ್ಮಶಾಸ್ತ್ರಿಗಳ ನೀತಿಗಿಂತ ಒಂದು ಲೆವೆಲ್ ಮೇಲೆ ಹೋಗದಿದ್ದರೆ ಸ್ವರ್ಗ ಇಲ್ಲ. ಅಲ್ಲಿಗೆ ಕತೆ ಮುಗೀತು. ಮುಂದಕ್ಕೆ ನಮಗೆ ಸ್ವರ್ಗ ಇಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿಕೊಟ್ರು ಯೇಸು ಕ್ರಿಸ್ತರು. ಶಿಷ್ಯರು ಸುಮಾರು ಜನ ಕೂತ್ಕೊಂಡಿದ್ದಾರೆ ಬೆಟ್ಟದ ಮೇಲೆ, ಯೇಸುವಿನ ಬೋಧನೆ ಕೇಳ್ತಾ. ಕನ್ಕ್ಲೂಷನ್ ಏನು ಕೇಳಿದರೆ, ನಿಮಗೆ ಯಾರಿಗೂ ಸ್ವರ್ಗ ಇಲ್ಲ ಅಂತ. ಧರ್ಮಶಾಸ್ತ್ರ ಇಟ್ಕೊಂಡವನಿಗೂ ಇಲ್ಲ, ಯಾರಿಗೂ ಇಲ್ಲ. ಎಲ್ಲ ಪ್ಯಾನಿಕ್ ಆಗಿರ್ಬೋದು ಆವಾಗ. ಅರ್ಥ ಆದರೆ, ಅರ್ಥ ಆಗದೇ ಇದ್ದರೆ ಬಿಟ್ಬಿಡಿ ಏನೋ ಅಂತಾರೆ. ಕೆಲವರು ಈ ರಿಟ್ರೀಟ್ಗೆ ಮುಂಜಾನೆ ಮನೆಗೆಲ್ಲ ಬರ್ತಾರೆ. ಕೆಲವರಿಗೆ ಅರ್ಥ ಆಗುತ್ತೆ, ಅರ್ಥ ಆದಾಗ ಪ್ಯಾನಿಕ್ ಆಗೋರು ಇದ್ದಾರೆ. ಕೆಲವ್ರಿಗೆ ಏನೂ ಅರ್ಥ ಆಗೋದಿಲ್ಲ, ಅವ್ರು ಸುಮ್ಮನೆ ಎದ್ದು ಹೋಗೋರು ಇರ್ತಾರೆ. ಕೆಲವರು ಅರ್ಥ ಆದವರು ಇರ್ತಾರೆ, ಭಾಗ್ಯವಂತರು. ಎನಿವೆ, ದೇವರ ವಾಕ್ಯ ಹೇಳುತ್ತೆ, ಈ ನಿಯಮಗಳನ್ನು ಅನುಸರಿಸಿದ ಮಾತ್ರಕ್ಕೆ ಯಾರೂ ದೇವರೊಡನೆ ಸತ್ಸಂಬಂಧವನ್ನು ಪಡೆಯುವುದಿಲ್ಲ. ಧರ್ಮಶಾಸ್ತ್ರ ಮನುಷ್ಯನಿಗೆ ಪಾಪ ಪ್ರಜ್ಞೆಯನ್ನುಂಟು ಮಾಡುತ್ತದೆ ಅಷ್ಟೇ, ವಿಶ್ವಾಸದ ಮೂಲಕ ಸತ್ಸಂಬಂಧ. ಈಗಲಾದರೂ ಧರ್ಮಶಾಸ್ತ್ರದ ನೆರವಿಲ್ಲದೆ, ಅಪಾರ್ಟ್ ಫ್ರಮ್ ದ ಲಾ ಆ್ಯಂಡ್ ಪ್ರಾಫಿಟ್ಸ್, ದೇವರಿಂದ ದೊರಕುವ ಸತ್ಸಂಬಂಧವು ಪ್ರಕಟವಾಗಿದೆ. ಇದಕ್ಕೆ ಧರ್ಮಶಾಸ್ತ್ರವು, ಪ್ರವಾದನ ಗ್ರಂಥವು ಸಾಕ್ಷಿಯಾಗಿದೆ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವುದರ ಮೂಲಕವೇ ವಿಶ್ವಾಸಿಗಳೆಲ್ಲರನ್ನೂ ದೇವರು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಅಲ್ವಾ. ಬಟ್ ನಾವು ಅಪಾರ್ಟ್ ಫ್ರಮ್ ದ ಲಾ, ದ ರೈಚಸ್ನೆಸ್ ಆಫ್ ಗಾಡ್ ಹ್ಯಾಸ್ ಬೀನ್ ಡಿಸ್ಕ್ಲೋಸ್ಡ್ ಆ್ಯಂಡ್ ಈಸ್ ಅಟೆಸ್ಟೆಡ್ ಬೈ ದ ಲಾ ಆ್ಯಂಡ್ ಪ್ರಾಫಿಟ್ಸ್, ದ ರೈಚಸ್ನೆಸ್ ಆಫ್ ಗಾಡ್ ಥ್ರೂ ಫೇತ್ ಇನ್ ಜೀಸಸ್ ಕ್ರೈಸ್ಟ್ ಫಾರ್ ಆಲ್ ಹೂ ಬಿಲೀವ್. ಇದಕ್ಕೇನು ಕಷ್ಟ ಇದೆ ಕೇಳಿದ, ಇದಕ್ಕೇನು ಕಷ್ಟ ಇಲ್ಲ. ಅದಕ್ಕೆ ಯೇಸು ಒಂದು ಕಡೆ ಹೇಳ್ತಾರೆ, ಅನ್ಲೆಸ್ ಯು ರಿಪೆಂಟ್ ಆ್ಯಂಡ್ ಬಿಕಮ್ ಲೈಕ್ ಲಿಟಲ್ ಚೈಲ್ಡ್ ಯು ಕ್ಯಾನ್ ನಾಟ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್. ನೀನು ಜಾಸ್ತಿ ತಲೆ ಉಪಯೋಗಿಸ್ಬೇಡ, ಪರ್ಫಾರ್ಮೆನ್ಸ್ ಮಾಡಬೇಡ, ಮಗು ಥರ ಆಗು. ಚಿಕ್ಕ ಮಗು ತಂದೆ ತಾಯಿ ಪ್ರೀತಿಯನ್ನು ಪಡ್ಕೊಳ್ಳಿಕ್ಕೆ ಏನು ಪರ್ಫಾರ್ಮೆನ್ಸ್ ತೋರಿಸುತ್ತೆ? ಏನು ಪರ್ಫಾರ್ಮೆನ್ಸೇ ಇಲ್ಲ. ಅದಕ್ಕೆ ಮಗು ಬೆಳೀತಾ ದೊಡ್ಡವರಾದ ಮೇಲೆ ಪರ್ಫಾರ್ಮೆನ್ಸ್ ಬೇಸ್ಡಿಗೆ ಬರುತ್ತೆ. ಅದಕ್ಕೆ ಯೇಸು ಹೇಳಿದ್ದು, ನೀವು ಮಾನಸಾಂತರ ಪಡಬೇಕೀಗ. ನೀವೀಗ ಧರ್ಮಶಾಸ್ತ್ರ ಇಟ್ಕೊಂಡು ತುಂಬ ದೊಡ್ಡವರಾಗ್ತಾ ಇದ್ದೀರಾ,
ನೀವು ಅದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಚಿಕ್ಕ ಮಕ್ಕಳ ಥರ ಆಗಿ ನನ್ನನ್ನು ನಂಬಿ. ರಿಪೆಂಟೆನ್ಸ್ ಟು ಬಿಲೀವ್ ಇನ್ ಮೀ, ನಾಟ್ ಟು ಡೂ ಸಮಥಿಂಗ್. ಆಗ ನಿಮಗೇನು ಸಿಗುತ್ತೆ? ಆಗ ನಿಮಗೆ ಸ್ವರ್ಗರಾಜ್ಯದಲ್ಲಿ ಎಂಟ್ರಿ ಸಿಗುತ್ತೆ. ನೀವು ಧರ್ಮಶಾಸ್ತ್ರ ಇಟ್ಕೊಂಡು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಟ್ಕೊಂಡು ಇದನ್ನು ಮಾಡಿ ಅದನ್ನು ಮಾಡಿ ಅದನ್ನು ಮಾಡಿ ಇದನ್ನು ಮಾಡಬೇಡಿ ಅದನ್ನು ಮಾಡಬೇಡಿ ಇದೆಲ್ಲ ನೀವು ಮಾಡಿದ್ರು ಲಾಸ್ಟಿಗೆ ನಿಮ್ಗೇನು ಸಿಗೋದಿಲ್ಲ? ಸ್ವರ್ಗ ಸಿಗಲ್ಲ. ಕೆಲವರು ಹೇಳ್ತಾರಲ್ಲ, ನೀವು ಈ ಸಭೆಯಲ್ಲಿ ಇರಬೇಕಾದ್ರೆ ಈ ರೂಲ್ಸ್ ಎಲ್ಲ ಮಾಡಬೇಕು. ಇನ್ನೊಂದು ಸಭೆಯವ್ರು ಹೇಳ್ತಾರೆ, ನೀವು ಇಲ್ಲಿರಬೇಕಾದ್ರೆ ಇದೆಲ್ಲ ಮಾಡಬೇಕು. ಹೋಗಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಜಾತಿಗೆ ಸೇರಿಕೊಂಡ್ರೆ, ಈ ಪ್ರಪಂಚದಲ್ಲೂ ಎಲ್ಲ ಜಾತಿ ಧರ್ಮದಲ್ಲೂ ಎಲ್ಲ ಸಭೆಗಳಲ್ಲೂ ಅದರದ್ದೇ ಆದ ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ. ನಮ್ಮ ಭಾರತ ದೇಶದಲ್ಲಿ ನಾವಿರಬೇಕಾದ್ರೆ ಇಲ್ಲಿನ ಒಂದು ಕಾನ್ಸ್ಟಿಟ್ಯೂಷನ್ಸ್ ಇದೆ, ಇಲ್ಲಿರಬೇಕು. ಹಾಗಾದರೆ ಸ್ವರ್ಗದಲ್ಲಿ ದೇವ್ರ ಜೊತೆಗಿರಬೇಕಾದ್ರೂ ದೇವ್ರದ್ದೊಂದು ನಿಯಮ ಇದೆಯಲ್ವಾ? ಆ ನಿಯಮ ಏನು ಗೊತ್ತಾ? ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇರಬೇಕು. ಪ್ಲಸ್ ಇಲ್ಲ. ಬಿಲೀವಿಂಗ್ ಜೀಸಸ್ ಕ್ರೈಸ್ಟ್ ಪ್ಲಸ್ ಡೂ ಇಲ್ಲ. ಬಿಲೀವಿಂಗ್ ಜೀಸಸ್, ಕಂಟಿನ್ಯೂ ಬಿಲೀವಿಂಗ್ ಜೀಸಸ್. ಅದನ್ನು ಪೌಲರು ಸ್ವಲ್ಪ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಏನು ಹೇಳ್ತಾರೆ ಅಂದರೆ, ಗಲೇಷಿಯನ್ಸ್ ಚಾಪ್ಟರ್ 5:17 ಹೇಳ್ತಾರೆ. ಗಲಾತ್ಯದವರಿಗೆ ಎಕ್ಸ್ಪ್ಲನೇಷನ್ ಕಡಿಮೆ ಇದೆ ಇವತ್ತು, ಆಯಿತಾ? ಟೈಮ್ ನಮಗೆ ಅರ್ಧ ಗಂಟೆ ಅಷ್ಟೇ ಇರೋದ್ರಿಂದ ನಾನು ಜಸ್ಟ್ ವಾಕ್ಯಗಳು ಮಾತ್ರ ನಿಮಗೆ ರೆಫರೆನ್ಸ್ ಥರ ಕೊಡ್ತಾ ಇರೋದು. ನೀವು ಇದನ್ನು ಹಿಡ್ಕೊಂಡು ಇವತ್ತೆಲ್ಲ ಧ್ಯಾನ ಮಾಡಬೇಕು. ಆಗ ನಿಮ್ಗೇನು ಸಿಗುತ್ತೆ ಕೇಳಿದರೆ, ರಕ್ಷಣೆ ಸಿಗುತ್ತೆ, ಸಾಲ್ವೇಷನ್ ಸಿಗುತ್ತೆ, ದೇವರ ನೀತಿ ನಿಮ್ಮ ಒಳಗಡೆ ಪ್ರಕಟ ಆಗುತ್ತೆ. ಆಗ ನೀವು ಯು ಕ್ಯಾನ್ ರಿಜಾಯ್ಸ್ ಇನ್ ದ ಲಾರ್ಡ್. ಓಕೆ, ಯಾವುದು ಹೇಳಿದೆ? ಗಲೇಷಿಯನ್ಸ್ 5:17 ಏನು ಹೇಳ್ತಾರೆ ಇಲ್ಲಿ ಪೌಲರು? ಓಕೆ, 5:18 ಬಟ್ ಇಫ್ ಯು ಆರ್ ಲೆಡ್ ಬೈ ದ ಸ್ಪಿರಿಟ್ ಯು ಆರ್ ನಾಟ್ ಸಬ್ಜೆಕ್ಟ್ ಟು ದ ಲಾ. ಇಷ್ಟು ಚೆನ್ನಾಗಿದೆ ನೋಡಿ. ನೀವು ಪವಿತ್ರಾತ್ಮ ನಡೆಸುವ ಮಾರ್ಗದಲ್ಲಿ ನಡೆಯುವವರಾದರೆ ಧರ್ಮಶಾಸ್ತ್ರದ ವಿಧಿನಿಯಮಗಳಿಗೆ ನೀವು ಅಧೀನರಲ್ಲ. ಹಾಗಾದರೆ ಧರ್ಮಶಾಸ್ತ್ರ ಯಾರಿಗೆ? ಅನೀತಿವಂತರಿಗೆ, ಪಾಪದಲ್ಲಿರೋರಿಗೆ. ಯಾಕೆ? ಅನುಸರಣೆ ಮಾಡಲಿಕ್ಕಲ್ಲ, ನೀನು ಪಾಪಿ ಅಂತ ನಿನಗೆ ತೋರಿಸ್ಕೊಡ್ಲಿಕ್ಕೆ. ಹಾಗಾದರೆ ಈಗ ನೀನು ಪಾಪಕ್ಕೆ ಪರಿಹಾರ ಪಡ್ಕೊಂಡಿದ್ದಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟು. ಈಗ ನೀನು ಧರ್ಮಶಾಸ್ತ್ರ ಇಟ್ಕೊಂಡು ಬದುಕಬೇಕಾ? ಖಂಡಿತವಾಗಲೂ ಇಲ್ಲ. ಈಗ ನೀನು ಧರ್ಮಶಾಸ್ತ್ರ ಇಟ್ಕೊಂಡು ಬದುಕಿದರೆ ಯೇಸು ಕ್ರಿಸ್ತನಿಗೆ ದ್ರೋಹ ಮಾಡ್ದಂಗೆ ಆಯಿತು, ದೈವದ್ರೋಹ. ಆಫ್ಟರ್ ರಿಸೀವಿಂಗ್ ಕ್ರೈಸ್ಟ್, ಆಫ್ಟರ್ ಕಮ್ಮಿಂಗ್ ಇನ್ ಟು ಕ್ರೈಸ್ಟ್, ಅಗೇನ್ ಯು ಆರ್ ಫಾಲೋಯಿಂಗ್ ದ ಲಾ ಟು ಪ್ಲೀಸ್ ಗಾಡ್. ಯು ಆರ್ ಇನ್ಸಲ್ಟಿಂಗ್ ಕ್ರೈಸ್ಟ್. ನೋ ವಾಟ್ ಮಸ್ಟ್ ಯು ಡೂ ದೆನ್? ಈಗೇನು ಮಾಡಬೇಕಾದ್ರೆ, ಯು ಮಸ್ಟ್ ಫಾಲೋ ದ ಲೀಡಿಂಗ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ನಾವು ನಡಿಬೇಕು. ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ನಾವು ನಡೆಯುವಾಗ ಏನಾಗುತ್ತೆ? ಯೇಸು ಕ್ರಿಸ್ತರು ಏನು ಮಾಡಿದರೋ ಅದು ನಮ್ಮಲ್ಲಿ ನೆರವೇರ್ತಾ ಹೋಗುತ್ತೆ. ವಾಟ್ ಕ್ರೈಸ್ಟ್ ಹ್ಯಾಸ್ ಫುಲ್ಫಿಲ್ಡ್ ಫಾರ್ ಯುವರ್ ಸೇಕ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಇನ್ ಯುವರ್ ಲೈಫ್. ಈಗ ಪಾಪ ಮಾಡಿದ್ಯಾರು? ಮನುಷ್ಯ. ಪಾಪಕ್ಕೆ ಪರಿಹಾರಕ್ಕೆ ನೀವೇನು ಮಾಡಿದ್ದೀರಾ? ಈಗ ನಾವೆಲ್ಲರೂ ಪಾಪಿಗಳೇ ಅಲ್ವಾ? ನಮಗೆ ಗೊತ್ತು. ಎಕ್ಸಾಂಪಲ್, ಇದಕ್ಕೋಸ್ಕರ ಯೇಸುದು ಪಾಪ ಪರಿಹಾರದ ಎಕ್ಸಾಂಪಲೇ ತಗೊಳ್ಳೋಣ. ಯೇಸು ಕ್ರಿಸ್ತರು ಪಾಪ ಪರಿಹಾರ ಮಾಡಲಿಕ್ಕಾಗಿ ಬಂದರು. ಪರಿಹಾರ ಮಾಡಿದ್ರೋ ಇಲ್ವೋ? ಅಥವಾ ನೀವೇನಾದರೂ ಮಾಡಿ ಪಾಪ ಪರಿಹಾರ ಆಯಿತಾ? ನೀವೇನಾದರೂ ಮಾಡಿದ್ರೆ ಪಾಪ ಪರಿಹಾರಕ್ಕೆ? ಇಲ್ಲ. ಯೇಸು ಕ್ರಿಸ್ತರು ಪಾಪ ಪರಿಹಾರ ಮಾಡಿದರು. ಈಗ ಯೇಸು ಕ್ರಿಸ್ತರು ಮಾಡಿದ ಪಾಪ ಪರಿಹಾರ ನಮಗೆ ಕ್ರೆಡಿಟ್ ಆಗುತ್ತಾ? ನಮಗೆ ಸಿಗುತ್ತಾ? ಹೇಗೆ ಸಿಗುತ್ತೆ? ನೀವೇನು ಮಾಡಿದ್ರಿ? ವಿಶ್ವಾಸ ಇಟ್ಟಾಗ ನಮಗೇನು ಸಿಕ್ತು? ಪಾಪ ಪರಿಹಾರ ಸಿಕ್ತು. ಪಾಪ ಪರಿಹಾರ ಮಾಡಿದ್ಯಾರು? ಪಾಪಕ್ಕೆ ಆ ಒಂದು ಸಿನ್ನಿಗೆ ಏನೆಲ್ಲ ಪೆನಾಲ್ಟಿ ಕಟ್ಟಬೇಕಾಗಿತ್ತೋ, ಹೂ ಪೇಡ್ ದ ಪೆನಾಲ್ಟಿ ಫಾರ್ ಸಿನ್? ಜೀಸಸ್. ಅವ್ರು ಪಾಪ ಮಾಡಿದ್ರ? ಅವರು ಪಾಪ ಮಾಡಿಲ್ಲ. ಆದರೆ ಅವರು ಪೆನಾಲ್ಟಿ ಕಟ್ಟಿದ್ದರಿಂದ, ಅವ್ರು ಮಾಡಿದ ಪರಿಹಾರ ಅವರಲ್ಲಿ ವಿಶ್ವಾಸ ಇಡೋದ್ರ ಮುಖಾಂತರ ಯಾರಿಗೆ ಸಿಕ್ತು? ನಮಗೆ ಸಿಕ್ತು. ಹಾಗಾದರೆ ಯೇಸು ಕ್ರಿಸ್ತರು ಅನೀತಿವಂತರಾಗಿದ್ದರ, ನೀತಿವಂತರಾಗಿದ್ದರ? ಹಿ ವಾಸ್ ರೈಚಸ್. ಹಿ ವಾಸ್ ದ ಓನ್ಲಿ ರೈಚಸ್. ಬೈಬಲ್ ಸೇಸ್ ನೋ ಒನ್ ಈಸ್ ರೈಚಸ್, ಓನ್ಲಿ ಒನ್ ಈಸ್ ರೈಚಸ್. ನೀತಿವಂತ ದೇವಕುಮಾರ ಒಬ್ಬನೇ. ನೀತಿವಂತರಾಗಿದ್ದರೂ ಕೂಡ ಅವರು ಏನು ಮಾಡಿದರು? ಧರ್ಮಶಾಸ್ತ್ರವನ್ನು ಅನುಸರಿಸಿದರು. ಈ ಒಬೇಯ್ಡ್ ದ ಲಾ. ಹಾಗಾದರೆ
ಯೇಸು ಪಾಪ ಪರಿಹಾರ ಮಾಡಿದ್ದು ನಮಗೋಸ್ಕರ ಆದರೆ ಹಿ ಒಬೇಡ್ ದ ಲಾ ಫಾರ್ ಹೂಮ್? ಯಾಕೆಂದರೆ ಅವರೆಲ್ಲೂ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಹೋಗಿಲ್ಲ. ಅದರಿಂದ ಧರ್ಮಶಾಸ್ತ್ರ ಅನುಸರಿಸೋ ಅವಶ್ಯಕತೆ ಅವರಿಗಿಲ್ಲ ಅಲ್ವಾ? ಸೊ ಆದರೆ ಅವರು ಧರ್ಮಶಾಸ್ತ್ರವನ್ನು ಪೂರ್ತಿಯಾಗಿ ನೆರವೇರಿಸಿ ಅವರು ಹೇಳ್ತಾರೆ, ಇಟ್ ಈಸ್ ಫಿನಿಶ್ಡ್, ಟೆಟೆಲೆಸ್ಟೈ. ಅದನ್ನು ನಾನು ಮುಗಿಸ್ಬಿಟ್ಟಿದ್ದೀನಿ. ಐ ಹ್ಯಾವ್ ಫಿನಿಶ್ಡ್ ದ ಲಾ. ರೋಮನ್ಸ್ 10:4 ನೀವು ಓದಿದ್ರಿ. ಕ್ರೈಸ್ಟ್ ಇಸ್ ದ ಫುಲ್ಫಿಲ್ಮೆಂಟ್ ಆಫ್ ದ ಲಾ. ಯೇಸು ಕ್ರಿಸ್ತರು ಧರ್ಮಶಾಸ್ತ್ರವನ್ನು ಇತಿಗೊಳಿಸಿದರು, ಪೂರ್ತಿಯಾಗಿ ನೆರವೇರಿಸಿದರು. ಅದಾದಮೇಲೆ ಫಾರ್ ಹೂಮ್ ಹಿ ಡಿಡ್ ದಿಸ್? ಯಾರಿಗಾಗಿ ಮಾಡಿದರು? ಎವ್ರಿ ಒನ್ ಹೂ ಕಮ್ಸ್ ಟು ಹಿಮ್ ಆರ್ ಎವ್ರಿ ಒನ್ ಹೂ ಬಿಲೀವ್ಸ್ ಇನ್ ಹಿಮ್. ಆತನ ಬಳಿಗೆ ಬರುವವರಿಗೆ ಅದು ನೀತಿಯಾಗಲಿ ಎಂದು. ಲಾ ಒಳ್ಳೆಯದೇ, ಲಾ ನೆರವೇರಿಸಲಿಕ್ಕೆ ಕೊಟ್ಟಿದ್ದು. ಆದರೆ ನೆರವೇರಿಸಲಿಕ್ಕೆ ಬೇಕಾದ ಒಂದು ಸಿಸ್ಟಮ್ ನಮಗಿಲ್ಲ, ಕರಪ್ಟ್ ಆಗಿಬಿಟ್ಟಿದೆ. ಅರ್ಥ ಆಗ್ತಿದೆಯಾ? ಲಾ ಒಳ್ಳೆಯದೇ, ಧರ್ಮಶಾಸ್ತ್ರ ಒಳ್ಳೆಯದೇ, ಕೆಟ್ಟದಲ್ಲ. ಆದರೆ ಆ ಧರ್ಮಶಾಸ್ತ್ರವನ್ನು ಪೂರ್ತಿಯಾಗಿ ನೆರವೇರಿಸಬೇಕು. ಸ್ವರ್ಗಕ್ಕೆ ಹೋಗಬೇಕಾದ್ರೆ 100 ಇದ್ದು, ಧರ್ಮಶಾಸ್ತ್ರದಲ್ಲಿ 100 ನಿಯಮ ಇದ್ದು ಅದರಲ್ಲಿ ನೀವು 99 ನೆರವೇರಿಸಿದರೆ ಯು ಕ್ಯಾನಾಟ್ ಗೋ ಟು ಹೆವೆನ್. 100ಕ್ಕೆ 100 ಪಾಸ್ ಆಗಬೇಕು. 365 ದಿವಸ ಇದೆ ಒಂದು ವರ್ಷಕ್ಕೆ. ಪ್ರತಿದಿನವೂ 100ಕ್ಕೆ 100 ಪಾಸ್ ಮಾಡಬೇಕು. ವರ್ಷದಲ್ಲಿ 3 ಸಾರಿ 100 ಪಾಸ್ ಮಾಡಿದರೂ ಸ್ವರ್ಗಕ್ಕೆ ಹೋಗೋಕ್ಕಾಗಲ್ಲ. ಹಾಗಾದರೆ ನೀನು ಜೀವನದಿಂದ ಇರುವವರೆಗೂ 100ಕ್ಕೆ 100 ಪಾಸ್ ಮಾಡಿಕೊಂಡೇ ಹೋಗಬೇಕು ಎಲ್ಲ ದಿನವೂ. ನಮ್ಮ ಹತ್ರ ಒಂದು ದಿನ ಪಾಸ್ ಮಾಡಲಿಕ್ಕೆ ಬೇಕಾದ ಸಿಸ್ಟಮ್ ಇಲ್ಲ, ಒಳಗಡೆ ಕರಪ್ಟ್ ಆಗಿದೆ. ಇನ್ನು 100 ಜೀವಮಾನವೆಲ್ಲ ಹೇಗೆ ಸಾಧ್ಯವಾಗುತ್ತೆ? ಆದ್ದರಿಂದ ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ಬಂದಿದ್ದು ಅದನ್ನು ನೆರವೇರಿಸಲಿಕ್ಕೆ. ಐ ಹ್ಯಾವ್ ಕಮ್ ನಾಟ್ ಟು ಅಬಾಲಿಷ್ ದ ಲಾ ಬಟ್ ಟು ಫುಲ್ಫಿಲ್ ಇಟ್. ಫಾರ್ ವಾಟ್ ರೀಸನ್? Nowhere he was wrong to fulfill the law, but I was wrong everywhere. So for my sake, he fulfilled it. ನನಗೋಸ್ಕರ ಅವರು ಅದನ್ನು ನೆರವೇರಿಸಿದರು. ಓಕೆ, ಇಷ್ಟು ಹೇಳಿದ ಟೈಮ್ ಆಯಿತು. ಇದು ಕನ್ಕ್ಲೂಷನ್ನಾಗಿ ಒಂದು ವರ್ಡ್ ಹೇಳಿ ನಾನು ನಿಲ್ಲಿಸ್ತೀನಿ. ರೋಮನ್ಸ್ ಚಾಪ್ಟರ್ 8:3 and 4. ರೋಮನ್ರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ. ಶರೀರ ಸ್ವಭಾವದ ಬಲಹೀನತೆಯ ನಿಮಿತ್ತ, ಅಥವಾ ನನ್ನ ಒಂದು ಸ್ವಭಾವ, ಶರೀರ ಸ್ವಭಾವ, ಎಲ್ಲ ಮನುಷ್ಯನ ಶರೀರ ಸ್ವಭಾವದ ಬಲಹೀನತೆಯ ನಿಮಿತ್ತ ಧರ್ಮಶಾಸ್ತ್ರಕ್ಕೆ ಯಾವುದು ಸಾಧ್ಯವಾಗದೆ ಹೋಯಿತು. ಧರ್ಮಶಾಸ್ತ್ರಕ್ಕೆ ಯಾವುದು ಸಾಧ್ಯವಾಗಲಿಲ್ಲ? ನಿನ್ನನ್ನು ನೀತಿವಂತರನ್ನಾಗಿ ಮಾಡಲಿಕ್ಕಾಗಿಲ್ಲ. ಲಾ ಫೇಲ್ಡ್ ಟು ಮೇಕ್ ಯು ರೈಚಸ್, ನಾಟ್ ಬಿಕಾಸ್ ಲಾ ಈಸ್ ವೀಕ್ ಬಟ್ ಬಿಕಾಸ್ ಆಫ್ ಮೈ ವೀಕ್ನೆಸ್. ಅದು ಈ ರೀತಿ ತಗೋಬೋದು. ಎಕ್ಸಾಂಪಲ್ ಯಾವ ರೀತಿ ಅಂದರೆ, ಡಾಕ್ಟ್ರು ಒಳ್ಳೆ ಇಂಜೆಕ್ಷನ್ ಕೊಡ್ತಾರೆ, ಆದರೆ ಬಾಡಿ ಈಸ್ ನಾಟ್ ರೆಸ್ಪಾಂಡಿಂಗ್. ನೀವು ಕೇಳಿರ್ಬೋದು ಆಸ್ಪತ್ರೆಯಲ್ಲಿ, ನಾವು ಮೆಡಿಸಿನ್ ಕೊಡ್ತಾಯಿದ್ದೀವಿ, ಒಳ್ಳೆ ಮೆಡಿಸಿನ್ಸೇ ಕೊಡ್ತಾಯಿದ್ದೀವಿ, ಆದರೆ ಬಾಡಿ ರಿಸೀವ್ ಮಾಡ್ತಾ ಇಲ್ಲ. ಹಾಗೆ ಧರ್ಮಶಾಸ್ತ್ರ ಒಳ್ಳೆಯದೇ, ಆದರೆ ಧರ್ಮಶಾಸ್ತ್ರದಲ್ಲಿರ್ತಕ್ಕಂಥ ಆ ಸತ್ವವನ್ನು ಹೀರ್ಕೊಳ್ಳಿಕ್ಕೆ ಬೇಕಾದ ಪವರ್ ಈ ಫ್ಲೆಶ್ಗಿಲ್ಲ, ನನ್ನ ಒಳಗಡೆ ಇಲ್ಲ. ಶರೀರ ಸ್ವಭಾವದ ಬಲಹೀನತೆಯ ನಿಮಿತ್ತ ಧರ್ಮಶಾಸ್ತ್ರಕ್ಕೆ ಯಾವುದು ಸಾಧ್ಯವಾಗದೆ ಹೋಯಿತು ಅದು ದೇವರಿಗೆ ಸಾಧ್ಯ ಆಯಿತು. ಪಾಪ ಪರಿಹಾರಕ್ಕಾಗಿ ತಮ್ಮ ಸ್ವಂತ ಪುತ್ರನನ್ನು ಪಾಪಾಧೀನವಾದ ನಮ್ಮ ಸ್ವಭಾವದಂಥ ಶರೀರ ಸ್ವಭಾವದಲ್ಲಿ ಕಳಿಸಿಕೊಟ್ಟರು. ಆ ಸ್ವಭಾವದಲ್ಲೇ ಪಾಪಕ್ಕೆ ಮರಣದಂಡನೆಯನ್ನು ವಿಧಿಸಿದರು. ಶರೀರ ಸ್ವಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮ ಅವರ ಚಿತ್ತಕ್ಕನುಸಾರವಾಗಿ ನಡೆಯುವ ನಮ್ಮಲ್ಲಿ ಧರ್ಮಶಾಸ್ತ್ರದ ನೀತಿ ನಿಯಮಗಳು ನೆರವೇರುವಂತೆ ದೇವರು ಹೀಗೆ ಮಾಡಿದರು. ವಾಟ್ ಎ ಬ್ಯೂಟಿಫುಲ್ ಗಾಡ್! For God has done what the law weakened by flesh could not do, by sending his own son in the likeness of sinful flesh, and to deal with sin, he condemned sin in the flesh, so that, very important, that is very important. ಆದ್ದರಿಂದ just requirement of the law might be fulfilled in us. ಅವರು ಧರ್ಮಶಾಸ್ತ್ರವನ್ನು ಅನುಸರಿಸಿದ್ದು ನಮಗೆ ಉಪಯೋಗ ಆಯಿತು ಅಲ್ವಾ? ಜಸ್ಟ್ ರಿಕ್ವೈರ್ಮೆಂಟ್ ಆಫ್ ದ ಲಾ ಇಸ್ ಫುಲ್ಫಿಲ್ಡ್ ಇನ್ ಅಸ್ ಹೂ ವಾಕ್ ಅಕಾರ್ಡಿಂಗ್ ಟು ದ ಲೀಡಿಂಗ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಹೂ ವಾಕ್ ನಾಟ್ ಅಕಾರ್ಡಿಂಗ್ ಟು ದ ಫ್ಲೆಶ್ ಬಟ್ ಅಕಾರ್ಡಿಂಗ್ ಟು ದ ಸ್ಪಿರಿಟ್. ಅದನ್ನೇ ಪೌಲರು ಹೇಳಿದ್ದು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5:18 ಓದಿದ್ದೀವಲ್ವಾ? ನಾವು ಪವಿತ್ರಾತ್ಮನ ಮಾರ್ಗದಲ್ಲಿ ನಡೆಸುವ ಮಾರ್ಗದಲ್ಲಿ ನಡೆಯೋರಾದರೆ ಧರ್ಮಶಾಸ್ತ್ರ ಅಧೀನದಲ್ಲಿಲ್ಲ. ವಿ ಆರ್ ನಾಟ್ ಅಂಡರ್ ದ ಲಾ ಬಟ್ ಅಂಡರ್ ದ ಗ್ರೇಸ್ ಹೂ ಇಸ್ ಕ್ರೈಸ್ಟ್ ಜೀಸಸ್. ಪ್ರಾರ್ಥಿಸೋಣ. ಪ್ರೀತಿಮಯನಾದ ದೇವರೇ,
ಧರ್ಮಶಾಸ್ತ್ರಿಗಳ ಮತ್ತು ಫರಿಸಾಯರ ಧರ್ಮನಿಷ್ಠೆಗಿಂತ ಶ್ರೇಷ್ಠವಾದ ಒಂದು ಧರ್ಮನಿಷ್ಠೆಯನ್ನು ನಾವು ಹೊಂದಿಕೊಳ್ಳುವಂತೆ ನೀವು ಮಾಡಿದ್ದೀರಿ ಯೇಸು ಕ್ರಿಸ್ತನ ಮುಖಾಂತರವಾಗಿ. ಯೇಸುವೆ, ನಿಮ್ಮಲ್ಲಿ ವಿಶ್ವಾಸ ಇಡುವುದರ ಮುಖಾಂತರವಾಗಿ ನಮ್ಮೆಲ್ಲರನ್ನು ನೀವು ಆ ಸ್ವರ್ಗದ ನೀತಿಯಿಂದ ನೀವು ತುಂಬಿಸಿದ್ದೀರಿ. ಇದು ಕೃಪೆಯಾಗಿದೆ, ಇದು ನಿಮ್ಮ ಕರುಣೆಯಾಗಿದೆ. ಧರ್ಮಶಾಸ್ತ್ರಿಗಳ ಹಾಗೂ ಫರಿಸಾಯರ ಧರ್ಮನಿಷ್ಠೆಗಿಂತ ಶ್ರೇಷ್ಠವಾದ, ಎಂದಿಗೂ ಲಯವಾಗಿ ಹೋಗದ, ನಮ್ಮನ್ನು ಸ್ವರ್ಗಕ್ಕೆ ಕೊಂಡೊಯ್ಯುವ ಒಂದು ಪರಲೋಕದ ನೀತಿಯನ್ನು ನಮಗೆ ಕೃಪೆಯಾಗಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಯೇಸುವೆ, ನಮ್ಮ ಬದಲಿಗೆ ಧರ್ಮಶಾಸ್ತ್ರವನ್ನು ಪೂರ್ತಿಯಾಗಿ ನೆರವೇರಿಸಿ ಅದನ್ನು ನಮ್ಮ ಅಕೌಂಟ್ಗೆ ಹಾಕಿದ್ದೀರಿ. ಎಂಥ ಮಹಾಕೃಪೆ ಕರ್ತನೆ. ನಮ್ಮಿಂದ ಎಂದಿಗೂ ಸಾಧ್ಯವಾಗದ ಕಾರ್ಯವನ್ನು ನೀವು ನಮಗೋಸ್ಕರ ಸಾಧಿಸಿ, ನಿಮ್ಮಲ್ಲಿಟ್ಟ ವಿಶ್ವಾಸದ ನಿಮಿತ್ತ ಅದನ್ನು ನಮಗೆ ನೀವು ಒಂದು ವರವಾಗಿ ಕೊಟ್ಟರೆ ಸ್ವಾಮಿ. ಯೇಸುವೆ, ಒಂದು ವೇಳೆ ನೀವು ಈ ಭೂಮಿಗೆ ಬಾರದೆ ಹೋಗಿದ್ದರೆ ಇದನ್ನು ನೆರವೇರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ನಾವು ಧರ್ಮಶಾಸ್ತ್ರದ ಪ್ರಕಾರ ಅಪರಾಧಿಗಳಾಗ್ತಾ ಇದ್ವಿ. ಆದರೆ ಆ ಧರ್ಮಶಾಸ್ತ್ರದ ಗುಲಾಮತನದಿಂದ ನಮ್ಮನ್ನೇ ಬಿಡುಗಡೆ ಮಾಡಿದ್ದೀರಿ. ನಮಗಾಗಿ ನೀವು ಧರ್ಮಶಾಸ್ತ್ರವನ್ನು ನೆರವೇರಿಸಿ ಎಲ್ಲವೂ ನೆರವೇರಿತು ಎಂದು ಹೇಳಿ ನಿಮ್ಮಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ನಮಗೆ ಸಂಪೂರ್ಣವಾದ ಸ್ವರ್ಗೀಯವಾದ ನೀತಿಯನ್ನು ನೀಡಿ ನೀತಿವಂತರು ಎಂಬುದಾಗಿ ನಮ್ಮನ್ನು ನಿರ್ಣಯಿಸಿ ಪವಿತ್ರಾತ್ಮರನ್ನು ಕೊಟ್ಟು ಆ ಪವಿತ್ರಾತ್ಮರನ್ನು ಅನುಸರಿಸಿ ನಡೆಯುವ ಆ ಕೃಪೆಯನ್ನು ಕೊಟ್ಟಿದ್ದೀರಿ ಅಪ್ಪ. ಈ ಮಹಾಕೃಪೆಗಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಹಾಲೆಲೂಯಾ. ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸ್ತಾ ಇದ್ದೇವೆ ತಂದೆಯೇ. ಆಮೇನ್. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್.